ರೈಲಿಗೆ ಸಂಬಂಧಿಸಿದ ಪ್ರಶ್ನೆಗಳು ಬಿಡಿಸಬೇಕಾದರೆ ನಾವು ಮೊದಲು ಗಮನಿಸಬೇಕಾದ ಮುಖ್ಯವಾದ ವಿಷಯಗಳೆಂದರೆ, ಒಂದು ವೇಳೆ ರೈಲಿನ ವೇಗವು ಕಿಲೋಮೀಟರ್ ಪರ್ ಅವರಲ್ಲಿ ಕೊಟ್ಟು ಅದನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿದಾಗ ಹೇಗೆ ಮಾಡಬೇಕು, ಮತ್ತು ಅದೇ ರೀತಿ ಈಗ ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟು ಅದನ್ನು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಿದಾಗ ಯಾವ ಥರನಾಗಿ ಮಾಡಬೇಕು ಅನ್ನೋದು ನೋಡೋಣ. ಈಗ ಒಂದು ವೇಳೆ ರೈಲಿನ ವೇಗವನ್ನು 36 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಟು ರೈಲಿನ ವೇಗವನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಂದಾಗ ಯಾವ ಥರನಾಗಿ ಮಾಡ್ಬೇಕಂತ ನೋಡೋಣ. ಈಗ ನಾವು ಏನು ಮಾಡಬೇಕು, 36 ಇಂಟು 5/18 ಗುಣಿಸಬೇಕು. ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 5/18 ಗುಣಿಸಬೇಕು. 18 ಒಂದಲಿ 18 ಎರಡಲ್ಲಿ 2 5ಲಿ 10 10 ಮೀಟರ್ ಪರ್ ಸೆಕೆಂಡ್ ಆಗುತ್ತದೆ. ಯಾಕೆ ನಾವು ಕಿಲೋಮೀಟರ್ ಪರ್ ಅವರ್ ಇದ್ದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾದ್ರೆ 5/18 ಗುಣಿಸ್ಬೇಕಂತ ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು. ಯಾಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೋಡಿ, 1 ಕಿಲೋಮೀಟ್ರ್ ಅಂದರೆ ಎಷ್ಟು ಮೀಟ್ರ್ ಆಗುತ್ತದೆ? 1000 ಮೀಟ್ರ್ ಆಗುತ್ತದೆ. ಅದೇ ಥರನಾಗಿ ಈಗ 1 ಅವರ್ ಅಂದರೆ ಎಷ್ಟು ಸೆಕೆಂಡ್ ಬರ್ತವೆ? 1 ತಾಸಿಗೆ 60 ನಿಮಿಷ ಆಗುತ್ತದೆ. 1 ತಾಸಿಗೆ 60 ನಿಮಿಷ ಅಂದರೆ 1 ನಿಮಿಷಕ್ಕೆ 60 ಸೆಕೆಂಡ್, ಅಂದರೆ 1 ಅವರಿಗೆ 3600 ಸೆಕೆಂಡ್ಗಳಾದಾಗ 1 ತಾಸಾಗುತ್ತದೆ. ಈಗ ನೋಡ, ಮೀಟ್ರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ನಾವು? 1000 ಮೀಟ್ರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂದ್ರೆ 1000 ಮೀಟ್ರ್ ಡಿವೈಡೆಡ್ ಬೈ 3600 ಸೆಕೆಂಡ್ಗಳಿಂದ ಡಿವೈಡ್ ಮಾಡಬೇಕು. 0 0 0 0 2 5ಲಿ 2 18 ಆದ್ದರಿಂದ 5/18 ಆಗುತ್ತದೆ. ಕಿಲೋಮೀಟರ್ ಪರ್ ಅವರ್ ಇದ್ದದನ್ನು ನೋಡು, 1 ಕಿಲೋಮೀಟರ್ ಪರ್ ಅವರ್ ಈಕ್ವಲ್ ಟು 1000 ಮೀಟರ್ ಡಿವೈಡ್ ಬೈ 3600 ಸೆಕೆಂಡ್ ಆಗುತ್ತದೆ. ಆದ್ದರಿಂದ ನಾವು ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕಾದ್ರೆ 5/18 ಗುಣಿಸಬೇಕು. ಅದೇ ಥರನಾಗಿ ಈಗ ನೋಡಿ, 10 ಮೀಟ್ರ್ ಪರ್ ಸೆಕೆಂಡ್ ಒಂದು ರೈಲಿಗೆ ಏನು ಮಾಡ್ತದೆ? 1 ಸೆಕೆಂಡಿಗೆ 10 ಮೀಟ್ರ್ ದೂರವನ್ನು ಕ್ರಮಿಸುತ್ತದೆ. ಹಾಗಾದರೆ ಅದು 1 ತಾಸಿಗೆ ಎಷ್ಟು ಕಿಲೋಮೀಟರ್ಗಳನ್ನು ಕ್ರಮಿಸುತ್ತದೆ ಅಂತ ನಿಮ್ಗೆ ಒಂದು ಕ್ವಶನ್ ಕೇಳ್ಬೋದು. ಆಗ ನೀವು ಏನು ಮಾಡಬೇಕಂದ್ರೆ, ಈಗ 10 ಇದೆಯಲ್ಲ, 10ಗೆ 18/5 ಗುಣಿಸಬೇಕು. 5 ಒಂದಲೇ 5 ಎರಡಲ್ಲಿ ಅಂದರೆ 36 ಕಿಲೋಮೀಟರ್ ಪರ್ ಅವರ್ ಚಲಿಸುತ್ತದೆ. ಈಗ ನೋಡ, ಅದು 1 ಸೆಕೆಂಡಿಗೆ 10 ಮೀಟರ್ ಕ್ರಮಿಸಿದರೆ 1 ತಾಸಿಗೆ 36 ಕಿಲೋಮೀಟರ್ ಕ್ರಮಿಸುತ್ತದೆ ಎಂದರ್ಥ. ಈಗ ಅದನ್ನು 18/5 ಅಂದರೆ ಯಾಕೆ ಅನಿಸ್ಬೇಕಂತ ನಿಮ್ಗೆ ಹೇಳ್ತೀನಿ ನೋಡಿ. 1000 ಮೀಟ್ರ್ ಈಕ್ವಲ್ ಟು 1 ಕಿಲೋಮೀಟ್ರ್ ಆಗುತ್ತೆ. 1000 ಮೀಟ್ರ್ದಾಗ 1 ಕಿಲೋಮೀಟ್ರ್ ಆಗುತ್ತದೆ. ಅದೇ ಥರನಾಗಿ ಈಗ ನೋಡಿ, 3600 ಸೆಕೆಂಡ್ ಆದಾಗ ಎಷ್ಟಾಗುತ್ತೆ? 1 ಅವರ್ ಆಗುತ್ತದೆ. ಈಗ ಮೀಟ್ರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ತೀನಿ? ಈಗ 1000 ಮೀಟ್ರ್ ಇದ್ಕೊಂಡು 1 ಕಿಲೋಮೀಟ್ರ್, ಹಂಗಾದ್ರೆ 1 ಮೀಟ್ರ್ ಈಕ್ವಲ್ ಟು ಎಷ್ಟು ಕಿಲೋಮೀಟ್ರ್ ಅಂದಾಗ ಏನ್ಕೊಂಡು ಓವರ್ ಗುಣಾಕಾರ ಮಾಡೋಕೆ 1 ಡಿವೈಡ್ ಬೈ 1000 ಕಿಲೋಮೀಟ್ರ್ ಆಗುತ್ತದೆ. ಅಂದರೆ 1 ಮೀಟ್ರ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1000 ಕಿಲೋಮೀಟ್ರ್ ಆಗುತ್ತದೆ. ನಿಮಗೆ ಅದೇ ಥರನಾಗಿ ಈಗ ನೋಡ, 3600 ಸೆಕೆಂಡ್ ಅಂದಾಗ 1 ಅವರ್ ಆಗುತ್ತದೆ. ಅದೇ 1 ಸೆಕೆಂಡ್ ಅಂದರೆ ಎಷ್ಟು ಅವರ್ ಅಂತ ಕೇಳಿದ್ರೆ, ಈಗ ಹೊರಗೆ ಗುಣಾಕಾರ ಮಾಡಿದಾಗ 1 ಇಂಟು 1 ಡಿವೈಡ್ ಬೈ 3600 ಅವರ್ ಆಗುತ್ತದೆ. ಅಂದರೆ 1 ಸೆಕೆಂಡ್ ಈಕ್ವಲ್ ಟು 1 ಡಿವೈಡ್ ಬೈ 3600 ಅವರ್ ಆಗುತ್ತದೆ. ಈಗ ನೋಡಿ, ಮೀಟ್ರ್ ಪರ್ ಸೆಕೆಂಡ್ ಹಾಗಾಗಿ ನಾವು ನೋಡಿದ್ವಿ 1 ಮೀಟ್ರ್ ಈಕ್ವಲ್ ಟು ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 1 ಡಿವೈಡೆಡ್ ಬೈ 1000 ಕಿಲೋಮೀಟ್ರ್ ಆಗುತ್ತೆ 1 ಮೀಟ್ರ್. ಅದೇ 1 ಸೆಕೆಂಡ್ ಅಂದಾಗ 1 ಡಿವೈಡ್ ಬೈ 3600 ಅವರ್ ಆಗುತ್ತದೆ. ಅದೇ ಕೆಳಗಡೆ ಇದ್ದ 3600 ಮೇಲ್ಗಡೆ ಹೋದರೆ 1 ಡಿವೈಡೆಡ್ ಬೈ 1000 ಇಂಟು ಮೇಲ್ಗಡೆ ಹೋದಾಗ ಕೆಳಗಿದ್ದ ಮೇಲಾಗುತ್ತೆ, ಮೇಲಿದ್ದು ಕೆಳಗಾಗುತ್ತೆ. ಅದೇ 3600 ಡಿವೈಡೆಡ್ ಬೈ 1 ಆಗುತ್ತದೆ. 0 0 0 0 2 5ಲಿ 2 18ಲಿ ಆದ್ದರಿಂದ 18/5 ಆಗುತ್ತದೆ. ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ನಮಗೆ 5/18 ಗುಣಿಸ್ಕ. ಅದೇ ಮೀಟ್ರ್ ಪರ್ ಸೆಕೆಂಡಲ್ಲಿ ಕೊಟ್ಟು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಬೇಕಂದಾಗ 18/5 ಅಂದರೆ ಗುಣಿಸ್ಬೇಕಾಗುತ್ತೆ. ಈಗ ನಾವು ಸಿಂಪಲ್
ಒಂದು ರೈಲಿನ ವೇಗ 36 km/h ಇದ್ದರೆ ಮೀಟರ್ ಪರ್ ಸೆಕೆಂಡ್ನಲ್ಲಿ ಅದರ ವೇಗ. ನಾವು ಹಿಂದೆ ನೋಡಿದ ಹಾಗೆ km/h ಇದ್ದದನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ತಿತ್ತು, 5/18 ಗುಣಿಸ್ತದೆ. ಅದೇ ಥರನಾಗಿ ನೋಡಿ 36 km/h ಕೊಟ್ಟಿದ್ದಾರೆ. ಅದನ್ನೀಗ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, 5/18 ಗುಣಿಸ್ಬೇಕು. 36 × 5/18 18 ಅಂದರೆ 18 ಎರಡಲ್ಲಿ ಅಂದರೆ 2×5 10 10 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಅಂದರೆ ಇದರ ಅರ್ಥ ಅದು ಒಂದು ಸೆಕೆಂಡ್ಗೆ 10 ಮೀಟರನ್ನು ಕ್ರಮಿಸುತ್ತದೆ ಮತ್ತು ಒಂದು ತಾಸಿಗೆ 36 ಕಿಲೋಮೀಟರ್ ಚಲಿಸುತ್ತದೆ ಅಂತ ಅದರ ಅರ್ಥ. ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ರೈಲು 54 km/h ವೇಗದಲ್ಲಿ ಸಂಚರಿಸಿದರೆ ಮೀಟರ್ ಪರ್ ಸೆಕೆಂಡ್ನಲ್ಲಿ ಅದರ ವೇಗ ಎಷ್ಟು? ಇಲ್ಲಿ ಸೇಮ್ ಅದೇ ಥರ ಅಂತ 54 km/h ಇದೆ. ಇದನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡೋಕಂದ್ರೆ 54 × 5/18 ಗುಣಿಸಬೇಕು. 18 ಅಂದರೆ 18 3×5 15 15 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಅಂದರೆ ಇದು ಒಂದು ಸೆಕೆಂಡಿಗೆ 15 ಮೀಟರ್ ಸಂಚರಿಸಿದರೆ ಒಂದು ತಾಸಿಗೆ 54 ಕಿಲೋಮೀಟರ್ ಸಂಚರಿಸ್ತದೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮೂರನೇ ಪ್ರಶ್ನೆ. ರೈಲು 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಸಂಚರಿಸಿದರೆ ಅದನ್ನು km/h ಅದರ ವೇಗ ಎಷ್ಟು? ಅಂದರೆ ಇಲ್ಲಿ ಮೀಟರ್ ಪರ್ ಸೆಕೆಂಡ್ನಲ್ಲಿ ಕೊಟ್ಟರೆ ಅದನ್ನು ನಾವು km/h ಪರಿವರ್ತಿಸಬೇಕು. 10 ಮೀಟರ್ ಪರ್ ಸೆಕೆಂಡ್ ಇದೆ. ಇದನ್ನು km/hಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ 18/5 ಅಂದರೆ ಗುಣಿಸ್ಬೇಕು. 10 × 18/5 5 ಒಂದರಲ್ಲಿ 5 ಎರಡಲ್ಲಿ 2 18 36 km/h. ಅಂದರೆ ಇದರ ಅರ್ಥ ಅದು ಒಂದು ತಾಸಿಗೆ 36 ಕಿಲೋಮೀಟರ್ ಸಂಚರಿಸುತ್ತದೆ ಮತ್ತು ಒಂದು ಸೆಕೆಂಡಿಗೆ 10 ಮೀಟರ್ ಸಂಚರಿಸುತ್ತದೆ ಎಂದರ್ಥ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ರೈಲು 15 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಸಂಚರಿಸಿದರೆ km/h ಅದರ ವೇಗ ಎಷ್ಟು? ಅಂದರೆ ಇಲ್ಲಿ ಸೇಮ್ ಇದು 15 ಮೀಟರ್/h ಅದು ಸಂಚರಿಸ್ತದೆ. ಅದು km/h ಎಷ್ಟು ಅಂತ ಕೇಳಿದ್ದಾರೆ. 15 × 18/5 5 ಒಂದರಲ್ಲಿ 5 3 18 54 km/h ಆಗುತ್ತದೆ. ಅಂದರೆ ಒಂದು ತಾಸಿಗೆ 54 ಕಿಲೋಮೀಟರ್ ಸಂಚರಿಸ್ತದೆ ಮತ್ತು ಒಂದು ಸೆಕೆಂಡಿಗೆ 15 ಮೀಟರ್ ಸಂಚರಿಸ್ತದೆ ಎಂದರ್ಥ.